ತುತ್ತೂರಿ ತುತ್ತು ಅನ್ನಕ್ಕೂ ಪರದಾಡೋ ಸ್ಥಿತಿ ಬರೋದ್ ಫಿಕ್ಸ್. ಪಾಕಿಸ್ತಾನಕ್ಕೆ ಮತ್ತೊಂದು ಪೆಟ್ಟು ಕೊಡಲು ಭಾರತ ಸರ್ವಸಿದ್ಧ. ಪಾಕ್ ವಿರುದ್ಧ ಅದೊಂದು ಅಸ್ತ್ರವನ್ನ ಪ್ರಯೋಗಿಸಲು ಇಂಡಿಯಾ ಸಿದ್ಧವಾಗಿದೆ. ಪಾಕ್ ವಿರುದ್ಧ ಅದೊಂದು ಅಸ್ತ್ರ ಪ್ರಯೋಗಿಸುವುದಕ್ಕೆ ಇಂಡಿಯಾ ಸಿದ್ಧವಾಗಿದೆ. ಪಾಕಿಸ್ತಾನದ ವಿರುದ್ಧ ಬ್ಲಾಕ್ ವಾರ್ ಘೋಷಿಸುತ್ತಾ ಭಾರತ. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವುದಕ್ಕೆ ಭಾರತದಿಂದ ಬ್ಲಾಕ್ ವಾರ್. ಪಾಕಿಸ್ತಾನದ ವಿರುದ್ಧ FATF ವೆಪನ್, ಪಾಕ್ ಸಾಲಕ್ಕೆ ಕೊಕ್ಕೆ. ಹಾಗಾದ್ರೆ ಏನಿದು ಭಾರತದ ಬ್ಲಾಕ್ ವಾರ್? ಏನಿದು FATF? ಭಾರತದ ಈ ನಿರ್ಧಾರದಿಂದ ಪಾಕ್ ಬರ್ಬಾದ್ ಆಗೋದು ಫಿಕ್ಸ್. ಹಿಂದೂಗಳ ಮೇಲೆ ಗುರಿಯಾಗಿ ಇಟ್ಕೊಂಡಂತಹ ದಾಳಿಯು ಅಂದ್ರೆ 2000 ಇಸ್ವಿಯಲ್ಲಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಭಾರತ ಭೇಟಿಯ ಸಮಯದಲ್ಲೂ ಕೂಡ 36 ಸಿಖ್ಖರು ಸಾವನ್ನಪ್ಪಿದಂತಹ ಚಿಟಿ ಸಿಂಗಪುರ ದಾಳಿಯನ್ನ ಏನ್ ದಾಳಿ ಆಯ್ತು ಅದು ನೆನಪಿಸ್ತಾ ಇದೆ. ಹಿಂದೂಗಳನ್ನ ಪ್ರತ್ಯೇಕಿಸಿ ಗುರುತಿಸಿ ಕಲಿಮಾ ಪಠಿಸುವಂತೆ ಒತ್ತಾಯಿಸಿ ನಂತರ ನಿರ್ದಯವಾಗಿ ಕೊಲ್ಲಲಾಗಿದೆ. 8ನೇ ಶತಮಾನದ ಆರಂಭಿಕ ಇಸ್ಲಾಮಿ ಆಕ್ರಮಣಗಳಿಂದ ಹಿಡಿದು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯವರೆಗೂ ಮಾದರಿ ಏನಿದೆ ಅದು ಮಾತ್ರ ಬದಲಾಗಿಲ್ಲ. ಪಾಕಿಸ್ತಾನದ ವಿಚಾರ ಇದೆಯಲ್ಲ ಅದು ಮೊದಲಿನಿಂದಲೂ 8ನೇ ಶತಮಾನದಿಂದಲೂ ಕೂಡ ಆರಂಭ ಆಗಿರುವಂತದ್ದು ಇಲ್ಲಿವರೆಗೂ ಕೂಡ ಬದಲಾಗಿಲ್ಲ. ಪದೇ ನಾವು ಎಕ್ಸ್ಕ್ಯೂಸ್ ಅನ್ನ ಕೊಡ್ಕೊಳ್ತಾನೆ ಬಂದಿದ್ದೀವಿ. ಈ ಅಸ್ಪಷ್ಟವಾದ ಅಸಂಬದ್ಧ ಅವ್ಯವಸ್ಥೆಯ ಒಳಗೆ ಕೂತು ಹೋಗಿರೋದು ನಿರಾಕರಿಸಲಾಗದಂತಹ ಸತ್ಯ ಇದು. ಭಯೋತ್ಪಾದಕ ದಾಳಿಯು ಹಿಂದೂ ಮುಸ್ಲಿಂ ಸಮಸ್ಯೆ ಆಗ್ಬಿಟ್ಟಿದೆ. ಗುದ್ದಲಿ ಅಂತ ಕರೆಯೋದಕ್ಕೆ ಇಷ್ಟವಿಲ್ಲದ ಬುದ್ಧಿಜೀವಿಗಳು ಹಲವಾರು ವೈಚಾರಿಕ ಸಿದ್ಧಾಂತಗಳನ್ನ ಹುಟ್ಟು ಹಾಕ್ತಲೇ ಇದ್ದಾರೆ. 1947ರಲ್ಲಿ ಕಾಶ್ಮೀರದಲ್ಲಿ ಕಬಾಲಿ ದಾಳಿಯಿಂದ ಹಿಡಿದು ಇತ್ತೀಚಿನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯವರೆಗೂ ಕೂಡ ಉಗ್ರ ಸಿದ್ಧಾಂತದ ಅವತಾರದ ಪಾಕಿಸ್ತಾನವು ಗಡಿಯಾಚೆಯಿಂದ ಮತ್ತು ದೇಶೀಯ ನಟರ ಮೂಲಕವೂ ಭಯೋತ್ಪಾದಕತೆಯನ್ನ ಪ್ರಚೋದಿಸುತ್ತಲೇ ಬಂದಿದೆ. ಹಾಗಾದ್ರೆ ಏನಿದು FATF? ಬ್ಲಾಕ್ ವಾರ್ ಅಂದ್ರೇನು? ಏನಿದು FATF? ಬ್ಲಾಕ್ ವಾರ್ ಅಂತಂದ್ರೆ ಏನು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು. ಬ್ಲಾಕ್ ವಾರ್ ನಡಿಬೇಕಾ ಬೇಡವಾ? ಈ ಒಂದು ನಿರ್ಧಾರವನ್ನ ಭಾರತ ತೆಗೆದುಕೊಳ್ಬೇಕಾಗಿದೆ. ಭಾರತದಲ್ಲಿ ನಡೆಯುವಂತಹ ಪ್ರತಿಯೊಂದು ಪ್ರಮುಖ ಭಯೋತ್ಪಾದಕ ದಾಳಿಗೂ ಕೂಡ ಪಾಕಿಸ್ತಾನದ ನಂಟು ಇದ್ದೇ ಇದೆ. ನೀವು ಹಿಸ್ಟ್ರಿಯನ್ನ ಕೂಡ ಗಮನಿಸ್ಕೊಳ್ತಾ ಬರಬಹುದು. ಪಾಕಿಸ್ತಾನದ ನಂಟು ಇರೋದು ಪದೇ ಸಾಬೀತಾಗ್ತಾ ಇದೆ. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಘಟನೆಗಳು ಕೂಡ ಆಗಿದೆ. ಪಹಲ್ಗಾಮ್ನಲ್ಲಿ 26 ಭಾರತೀಯರನ್ನ ಉಗ್ರರು ಯಾವ ರೀತಿಯಾಗಿ ನರಮೇಧದ ಕೆಲಸವನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನ ಸೇನೆಯು ತನ್ನ ಮಿಲಿಟರಿ ಕಾರ್ಯತಂತ್ರದ ಭಾಗವಾಗಿ ಹಲವಾರು ಭಯೋತ್ಪಾದಕ ಸಂಘಟನೆಗಳನ್ನ ಪೋಷಿಸಿಕೊಳ್ತಾ ಬಂದಿದೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಪೋಷಿಸಿಕೊಳ್ತಾ ಬರ್ತಾ ಇದೆ ಪಾಕಿಸ್ತಾನ. FATA ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ, ಆರ್ಥಿಕ ಕ್ರಿಯಾಪಡೆ ಅಂತ ಹೇಳಿ. ಸೊ ಹಾಗಾಗಿ ಆರ್ಥಿಕವಾಗಿ ಪೆಟ್ಟನ್ನ ಕೊಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ.
ಬ್ಲಾಕ್ ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಭಯೋತ್ಪಾದನೆಯನ್ನ ಶಸ್ತ್ರಾಸ್ತ್ರಗಳಾಗಿ ಇಟ್ಕೊಂಡು ರಫ್ತು ಮಾಡ್ತಾ ಇರುವಂತಹ ರಾಜ್ಯ ಮತ್ತು ರಾಜ್ಯೇತರ ವ್ಯಕ್ತಿಗಳನ್ನ ಜಾಗತಿಕವಾಗಿ ದೂರ ಇಡಬೇಕಾಗಿದೆ. ಈಗ ಈ ಸಂದರ್ಭದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತಹ ಸಮಯ ಇವಾಗ ಬಂದಿದೆ. ಸೊ ಹಾಗಾಗಿ ನಮ್ಮ ಭಾರತ ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ. ಹೀನಾಯವಾಗಿ ನಮ್ಮವರನ್ನ ನಾವು ಕಳ್ಕೊಂಡಿದೀವಿ, ಅನ್ಯಾಯ ಆಗಿದೆ ನಮ್ಮ ಭಾರತೀಯರಿಗೆ, 26 ಜನರ ಪ್ರಾಣ ಪಕ್ಷಿ ಹೋಗಿದೆ. ಈ ಉಗ್ರರು ಯಾರಿದ್ದಾರೋ ಅವರನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಉಗ್ರರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಅದ್ಯಾವುದೇ ದೇಶ ಆದ್ರೂ ಸರಿಯೇ, ನಾವು ಅದನ್ನೂ ಕೂಡ ನಾವು ಪ್ರತೀಕಾರವಾಗಿ ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ವಾರ್ನ್ ಕೂಡ ರವಾನೆ ಮಾಡಿದ್ದಾರೆ. ಪಾಕಿಸ್ತಾನವನ್ನ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಮತ್ತು ಪ್ರತ್ಯೇಕಿಸೋದಕ್ಕೆ ಭಾರತವು ತನ್ನ ಹೆಚ್ಚುತ್ತಾ ಇರುವ ಅಂತಾರಾಷ್ಟ್ರೀಯ ಸ್ಥಾನಮಾನ ಮತ್ತು ರಾಜತಾಂತ್ರಿಕ ಪ್ರಭಾವವನ್ನ ಈ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕಾಗಿದೆ. ಅದು ಯಾವ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಪಾಕಿಸ್ತಾನವು ಈಗ ಪೂರ್ವ ಗಡಿಯಲ್ಲಿ ಸಹೋದರರ ಪಡೆಗಳನ್ನ ಸಕ್ರಿಯಗೊಳಿಸ್ತಾ ಇರೋದ್ರಿಂದ ಭಾರತ ವಿರೋಧಿ ಕಾರ್ಯಸೂಚಿಯನ್ನ ಹೊಂದಿರುವ ಭಯೋತ್ಪಾದಕ ಮಾಡ್ಯೂಲ್ಗಳಿಗೆ ಬಲವಾದ ಸಂದೇಶವನ್ನ ಕಳುಹಿಸೋದಕ್ಕೆ ಭಾರತವು ಪಾಕಿಸ್ತಾನಕ್ಕೆ ನಾಕ್ಔಟ್ ಪಂಚ್ ಅನ್ನ ನೀಡಬೇಕಾಗಿದೆ. ನೋಡಿ, ಏನಿದು FATF ಬ್ಲಾಕ್ ವಾರ್ ಅಂತಂದ್ರೆ ಏನು? FATF ಅಂತಂದ್ರೆ ಫಿನಾನ್ಷಿಯಲಿ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ, ಆರ್ಥಿಕ ಕ್ರಿಯಾಪಡೆ. 1989ರಲ್ಲಿ FATF ಸ್ಥಾಪನೆ ಮಾಡಲಾಗಿದೆ. ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಮುಖ್ಯ ಕಚೇರಿ ಕೂಡ ಇದೆ. G7 ರಾಷ್ಟ್ರಗಳಿಂದ FATF ಸ್ಥಾಪನೆ ಆಗಿರುವಂತದ್ದು. ಅಮೆರಿಕ, ಭಾರತ ಸೇರಿ ಒಟ್ಟು 40 ಸದಸ್ಯ ರಾಷ್ಟ್ರಗಳು ಜಾಗತಿಕ ಆರ್ಥಿಕ ಅಪರಾಧ ಮತ್ತು ಟೆರರ್ ಫೈನಾನ್ಸಿಂಗ್ ತಡೆಯೋ ಕಾರ್ಯ ಇದಾಗಿದೆ. ಸೊ ಹಾಗಾಗಿ ಈ ಬಾರಿ ಬ್ಲಾಕ್ ವಾರ್ ಆರಂಭ ಮಾಡಬೇಕಾ ಬೇಡವಾ, ಹೀಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ತಡೆಯೋ ಕಾರ್ಯ ನಡೀತಾ ಇದೆ. ಭಯೋತ್ಪಾದನೆ ಸಂಘಟನೆಗಳ ಹಣಕಾಸು ವ್ಯವಹಾರಗಳ ಮೇಲೆ ನಿಗಾ ಇಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಉಗ್ರ ಆರ್ಥಿಕ ಚಟುವಟಿಕೆ ನಿಯಂತ್ರಿಸದ ರಾಷ್ಟ್ರಗಳು ಕಪ್ಪು ಪಟ್ಟಿಗೆ ಸೇರ್ಪಡೆ ಆಗಬೇಕು. ಕಪ್ಪು ಪಟ್ಟಿಯಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ಆರ್ಥಿಕ ದಿಗ್ಬಂಧನವನ್ನ ವಿಧಿಸಬೇಕು. ಕಪ್ಪು ಪಟ್ಟಿ ರಾಷ್ಟ್ರಕ್ಕೆ ಬೇರೆ ದೇಶಗಳು ಆರ್ಥಿಕ ನೆರವನ್ನ ಯಾವುದೇ ಸಂದರ್ಭದಲ್ಲೂ ನೀಡುವಂತಿಲ್ಲ. ಈಗಾಗಲೇ ನೆರವು ನೀಡ್ತಾ ಇದ್ರೂ ಕೂಡ ಆ ಹಣಕಾಸು ನೆರವು ಸ್ಥಗಿತ ಆಗಬೇಕು. ಪಾಕಿಸ್ತಾನವನ್ನೂ ಕೂಡ ಈ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಭಾರತ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನ ಕೂಡ ಸಂಗ್ರಹಿಸ್ತಾ ಇದೆ ಭಾರತ. ಸಾಕ್ಷ್ಯ ಸಮೇತವಾಗಿ ಪಾಕಿಸ್ತಾನದ ವಿರುದ್ಧ ದೂರನ್ನ ಕೊಡೋದಕ್ಕೆ ತಂತ್ರಗಳು ಕೂಡ ಆಗ್ತಾ ಇದೆ. ಬ್ಲಾಕ್ ವಾರ್ ಶುರು ಮಾಡೋದಕ್ಕೆ ಒಂದಷ್ಟು ತಂತ್ರಗಳನ್ನ ಕೂಡ ನಡೆಸಲಾಗ್ತಾ ಇದೆ. ನಮ್ಮ ಸೇನೆ ಕೂಡ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಉಗ್ರರು ಎಲ್ಲಿ ಅಡಗಿ ಕೂತಿದ್ದಾರೆ ಅಂತಂದ್ರೆ ದೂರದ ಬೆಟ್ಟದ ಪ್ರದೇಶದಲ್ಲಿ ಅಡಗಿ ಕೂತಿದ್ದಾರೆ. ಸೊ ಹಾಗಾಗಿ ಅವರನ್ನ ಹೊಡೆದು ಉರುಳಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಇಂಟೆಲಿಜೆನ್ಸ್ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಉಗ್ರರನ್ನ ಶತಾಯಗತಾವಾಗಿ ಬಗ್ಗು ಬಡಿಬೇಕು. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು. ಈಗಾಗಲೇ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಬೇರೆ ಬೇರೆ ದೇಶಗಳ ಬಳಿ ಮನವಿ ಮಾಡ್ಕೊಳ್ತಾ ಇದೆ, ಯುದ್ಧ ಸಾರ್ಬಿಡುತ್ತೆ ಭಾರತ, ನಮಗ್ ಸಹಾಯ ಮಾಡಿ, ಯುದ್ಧ ಸಾರದೆ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ, ನಮಗ್ ಸಹಾಯ ಮಾಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಸಪೋರ್ಟ್ ಆಗಿ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗತ್ತೆ, FATF ಮತ್ತು ಬ್ಲಾಕ್ ವಾರ್ ಮಾಡೋದಕ್ಕೆ ಒಂದಷ್ಟು ತಂತ್ರಗಳನ್ನ ಕೂಡ ಹೆಣೆಯಲಾಗ್ತಾ ಇದೆ. ಸಾಕ್ಷ್ಯ ಸಮೇತವಾಗಿ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ತಂತ್ರಗಳನ್ನ ಕೂಡ ಎಣೆಯಲಾಗ್ತಾ ಇದೆ. ಸೊ ಏನಾಗತ್ತೆ ಕಾದ್ ನೋಡ್ಬೇಕಾಗಿದೆ. ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಪಾಕಿಸ್ತಾನಕ್ಕೆ ಅಷ್ಟು ದಿಗ್ಬಂಧನ ಹಾಕಿದ ಭಾರತ ಎಲ್ಲಾ ದಿಕ್ಕಿನಿಂದಲೂ ಪಾಕಿಸ್ತಾನ ಲಾಕ್ ಆಗಿದೆ. ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಭಾರತ.
ಪಾಕ್ನೊಂದಿಗೆ ಎಲ್ಲಾ ವಹಿವಾಟುಗಳನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಪಾಕ್ನಿಂದ ಎಲ್ಲಾ ಆಮದು ಕಡಿತಗೊಳಿಸಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಪಾಕ್ನೊಂದಿಗೆ ಎಲ್ಲಾ ಆಮದು ರದ್ದುಗೊಳಿಸಿದೆ ಭಾರತ. ಈ ಮೂಲಕ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದೆ. ಮೋದಿ ಸ್ಟ್ರೋಕ್ಗೆ ಕಂಗಾಲಾಗಿದ್ದಾರೆ ಪಾಕಿಸ್ತಾನಿಯರು. ಜಾಗತಿಕ ಮಟ್ಟದಲ್ಲಿ ಭಾರಿ ಹೊಡೆತಕ್ಕೂ ಕೂಡ ಭಾರತ ಮುಂದಾಗ್ತಾ ಇದೆ. ಯುದ್ಧ ಮಾಡದೆ ಪಾಕಿಸ್ತಾನವನ್ನ ಬೀದಿಗೆ ತಳ್ಳಿದೆ ನಮ್ಮ ಭಾರತ. ಭಾರತದ ಕ್ರಮಗಳಿಂದ ಪಾಕ್ ತತ್ತರಿಸಿ ಹೋಗ್ತಾ ಇದೆ. ಈಗಾಗಲೇ ಸಾಲ ಮತ್ತು ಹಣ ದುಬ್ಬರದಿಂದ ತತ್ತರಿಸಿರುವಂತಹ ಪಾಕಿಸ್ತಾನಕ್ಕೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ದುಬಾರಿಯಾಗಿದೆ. ಎಷ್ಟೇ ದುಬಾರಿಯಾದ್ರೂ ನಾನು ಕೆಳಗಡೆ ಬಿದ್ದಿದ್ದೀನಿ, ನನ್ನ ಮೀಸೆ ಮಣ್ಣಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲ ಪಾಕಿಸ್ತಾನ. ಇನ್ನೂ ಕೂಡ ಬರಬಾರ್ದಾದ್ರೂ ಪರವಾಗಿಲ್ಲ, ರೋಡಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ಮೊಂಡುತನವನ್ನ ತೋರಿಸ್ತಾ ಇದೆ. ಭಾರತದ ಕಠಿಣ ಕ್ರಮಗಳಿಂದ ಪಾಕಿಸ್ತಾನದ ಪರಿಸ್ಥಿತಿ ಇದೀಗ ಹದಗೆಟ್ಟಿದೆ. ಸಿಂಧೂ ನದಿ ನೀರನ್ನ ನಿಲ್ಲಿಸೋದು ಸೇರಿದಂತೆ ಭಾರತದ ಹಲವು ಕ್ರಮಗಳನ್ನ ಈಗಾಗಲೇ ಭಾರತ ಕೈಗೊಂಡಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಜೊತೆಗಿನ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿದ್ದಾರೆ. ಪುಲ್ವಾಮಾ ದಾಳಿ ವೇಳೆಯೂ ಕೆಲ ನಿರ್ಧಾರವನ್ನ ಕೈಗೊಂಡಿತ್ತು ಭಾರತ. ಆ ಬಳಿಕ ಸ್ವಲ್ಪ ಸಡಿಲವನ್ನ ಕೂಡ ಮಾಡಿತ್ತು. ಆದ್ರೆ ಈ ಬಾರಿ ಭಾರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಭಾರತ. ಪಾಕಿಸ್ತಾನವು ಹಸಿವಿನಿಂದ ಬಳಲ್ತಾ ಇದೆ, ಕಂಗೆಟ್ಟು ಹೋಗಿದೆ. ಈ ಪರಿಸ್ಥಿತಿಯಲ್ಲೂ ಕೂಡ ನಾನು ಯುದ್ಧಕ್ಕೆ ಸನ್ನದ್ಧನಾಗಿದ್ದೀನಿ ಅನ್ನುವಂತಹ ಒಣಜಂಬ ಬೇಡ. ಇಂಡಿಯಾ ರಾಕ್, ಪಾಕ್ಗೆ ಶಾಕ್. ರಾಷ್ಟ್ರದ ಭದ್ರತೆ ಮತ್ತು ದೇಶದ ಹಿತದೃಷ್ಟಿಯಿಂದ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಒಂದಷ್ಟು ನಿರ್ಧಾರಗಳಾಗ್ತಾ ಇದೆ. 2023-24ರಲ್ಲಿ 3,88,653 ಕೋಟಿ ವಹಿವಾಟು ಆಗಿದೆ. 2023-24ರಲ್ಲಿ ಪಾಕ್ನಿಂದ $3 ಮಿಲಿಯನ್ ವಹಿವಾಟಾಗಿದೆ. ಪಾಕ್ನಿಂದ ಭಾರತವು $3 ಮಿಲಿಯನ್ ವ್ಯಾಪಾರ ಕೂಡ ಮಾಡಿತ್ತು. ಕೃಷಿ ಉತ್ಪನ್ನ ಆಮದು ಮಾಡಿಕೊಂಡಿರೋ ಭಾರತ ಅಟ್ಟಾರಿ ವಾಘಾ ಗಡಿಯಿಂದ ವ್ಯಾಪಾರ ಕೂಡ ನಡೆದಿತ್ತು. ಈಗ ಭಾರತದಿಂದ ಅಟ್ಟಾರಿ ವಾಘಾ ಗಡಿ ಬಂದ್ ಕೂಡ ಮಾಡಲಾಗಿದೆ. ಗಡಿ ಬಂದ್ನಿಂದ ಪಾಕ್ ವ್ಯಾಪಾರಿಗಳಿಗೆ ನಷ್ಟ ಆಗ್ತಾ ಇದೆ. ಪಾಕ್ ತಯಾರಕರ ಮೇಲೂ ಕೂಡ ಭಾರಿ ಪರಿಣಾಮವನ್ನ ಕೂಡ ಬೀರ್ತಾ ಇದೆ. ಔಷಧ ಪೂರೈಕೆಯಲ್ಲೂ ಕೂಡ ಭಾರತದ ಮೇಲೆ ಪಾಕ್ ಅವಲಂಬನೆ ಆಗಿದೆ. ಈಗ ಪಾಕಿಗೆ ಔಷಧಿ ಪೂರೈಕೆ ಸ್ಥಗಿತಗೊಳಿಸಿದೆ ನಮ್ಮ ಭಾರತ. ಭಾರತ ಕ್ರಮಗಳಿಂದ ಕಂಗಾಲಾಗಿ ಹೋಗಿದೆ ಭಾರತದ ಕ್ರಮಗಳಿಂದ ಕಂಗಾಲಾಗಿರುವಂತಹ ಪಾಕಿಸ್ತಾನ. ಕಂಗಾಲಾಗಿ ಹೋಗಿದೆ ಪಾಕಿಸ್ತಾನ ಇದೀಗ ನಲಿಗೆ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಹಸಿವು ಕೂಡ ಹೆಚ್ಚಾಗಿದೆ. ಅಟ್ಟಾರಿ ವಾಘಾ ಗಡಿಯಿಂದ ವ್ಯಾಪಾರಗಳು ಕೂಡ ಈ ಹಿಂದೆ ಸಾಕಷ್ಟು ನಡೆದಿತ್ತು. ಆದ್ರೆ ಈಗ ಅದೆಲ್ಲವನ್ನ ಕೂಡ ಬಂದ್ ಮಾಡಲಾಗ್ತಾ ಇದೆ. ಈಗ ಭಾರತದಿಂದ ಅಟ್ಟಾರಿ ವಾಘಾ ಗಡಿಯನ್ನ ಬಂದ್ ಮಾಡಿದೆ ಭಾರತ. ಗಡಿ ಬಂದ್ನಿಂದ ಪಾಕ್ ವ್ಯಾಪಾರಿಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ತಿನ್ನೋಕ್ಕೂ ಅನ್ನ ಕೂಡ ಸಿಗ್ತಾ ಇಲ್ಲ. ಪಾಕ್ ಮೇಲೂ ಭಾರಿ ಪರಿಣಾಮ ಬೀರಿದೆ ಈ ಒಂದು ವಿಚಾರ. ಔಷಧ ಪೂರೈಕೆಯಲ್ಲಿ ಭಾರತದ ಮೇಲೆ ಪಾಕ್ ಅವಲಂಬನೆ ಆಗಿತ್ತು. ಔಷಧಿ ಪೂರೈಕೆಗಳು ಭಾರತದಿಂದ ಆಗ್ತಾ ಇತ್ತು. ಈಗ ಪಾಕಿಗೆ ಔಷಧಿ ಪೂರೈಕೆ ಸ್ಥಗಿತ ಆಗಿದೆ. ಭಾರತ ಸ್ಥಗಿತ ಮಾಡಿದೆ. ಭಾರತ ಕ್ರಮಗಳಿಂದ ಕಂಗಾಲಾಗಿದೆ ಪಾಕಿಸ್ತಾನದಲ್ಲಿ ಹಸಿವು ಹೆಚ್ಚಾಗ್ತಾ ಇದೆ. ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ
ಹಣಕಾಸು ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ಸುಮಾರು 1 ಕೋಟಿ ಜನರು ಹಸುವಿನಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ಹಣ ದುಬ್ಬರವೂ ಹೆಚ್ಚಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಆಹಾರ ಕೊರತೆ ಕೂಡ ಕಾಡ್ತಾ ಇದೆ. ಪಾಕಿಸ್ತಾನ ತನ್ನ ಎಲ್ಲಾ ಆರ್ಥಿಕ ಸಂಪನ್ಮೂಲವನ್ನ ಮಿಲಿಟರಿ ಶಕ್ತಿಗೆ ಬಳಕೆ ಮಾಡ್ಕೊಳ್ತಾ ಇದೆ. ಇದು ಪಾಕಿಸ್ತಾನವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ. ಎಷ್ಟೇ ಸೇನೆಯನ್ನ ಬಲಪಡಿಸುವಂತಹ ಕೆಲಸಗಳು ಕೂಡ ಆದರೂ ಪಾಕಿಸ್ತಾನದಿಂದ ಭಾರತದ ಸೇನೆ ಪಾಕಿಸ್ತಾನದ ಸೇನೆಗಿಂತಲೂ ಕೂಡ ಒಂದು ಕೈ ಮೇಲೆ ಇದೆ, ಒಂದು ಕೈ ಅಲ್ಲ ಡಬಲ್ ಆಗಿದೆ. ಸೊ ಹಾಗಾಗಿ ನಮ್ಮ ಭಾರತೀಯ ಸೈನಿಕರನ್ನ ಬಗ್ಗು ಬಡಿಯೋದು ಅಷ್ಟು ಸುಲಭವಲ್ಲ, ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳ ಬಳಿ ಮನವಿ ಮಾಡ್ಕೊಳ್ತಾ ಇದೆ. ಭಾರತ ಇನ್ ಕೇಸ್ ಏನಾದ್ರೂ ಯುದ್ಧ ಸಾರ್ ಬಿಟ್ರೆ ಏನು ಮಾಡೋದು, ಯುದ್ಧದ ಕಾರ್ಮೋಡ ಇದೀಗ ಕವಿತಾ ಇದೆ. ಸೊ ಹಾಗಾಗಿ ಎರಡೂ ದೇಶಗಳಿಂದಲೂ ಕೂಡ ಯುದ್ಧಗಳಾಗ್ತಾ ಇದೆ. ಬಟ್ ಆದ್ರೆ ಕೊನೆಗೆ ಪಾಕಿಸ್ತಾನ ಮಂಡಿ ಊರ್ಲೇಬೇಕು. ಯಾಕಾಗಿ ಪಾಕಿಸ್ತಾನ ನರಿಬುದ್ಧಿಯನ್ನ ತೋರಿಸ್ತಾ ಇದೆ ಪದೇ 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 ಪದೇ. ಇದೇನು ಹೊಸದೇನಲ್ಲ ನಮ್ಮ ಭಾರತೀಯರಿಗೆ. ಬಟ್ ಆದ್ರೆ ಪಹಲ್ಗಾಮ್ನಲ್ಲಿ ಆಯ್ತಲ್ಲ, ಪ್ರವಾಸಿಗರ ಮೇಲೆ ದಾಳಿ, ಉಗ್ರರು ದಾಳಿ ಮಾಡಿ ಹೀನಾಯವಾಗಿ ನಮ್ಮವರನ್ನ ಬಲಿ ಪಡ್ಕೊಂಡ್ರಲ್ಲ, ನರಮೇಧದ ಕೆಲಸ ಆಯ್ತಲ್ಲ, ಅದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದೆಯಲ್ಲ ಪಾಕಿಸ್ತಾನ. ನಾವೇನು ಮಾಡೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ, ಇದಕ್ಕೂ ನಮ್ಗೂ ಸಂಬಂಧವಿಲ್ಲ ಅಂತ ಹೇಳಿ. ಆದ್ರೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದೆ, ಪಾಕಿಸ್ತಾನವೇ ಇದಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದೆ ಅಂತ ಹೇಳಿ.